ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯ ಗಾಂಧಿನಗರ ಅಂತೇಳಿ ಅಲ್ಲಿ ಇಟ್ಟಂಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ 3 ಕಾರ್ಮಿಕರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು ರಜೆ ಅಂತೇಳಿ ಅವರು ಮೂಲತಃ ಜಮಖಂಡಿ ತಾಲೂಕಿದವರು ರಜೆಗೆ ಅಂತ ಹೋದಾಗ ಮತ್ತೆ ಬಂದಾಗ ಅವ್ರನ್ನ ಕೆಲಸ ಮಾಡಿದ್ದಕ್ಕೋಸ್ಕರಾಗಿ ಅವರನ್ನು ವಿಪರೀತ ಹೀನಾಯವಾಗಿ ಬಡಿಯೋದು ಅಸಭ್ಯ ಮಾತುಗಳಿಂದ ಬಡಿದು ಅವರನ್ನು ಯಾವ ಥರ ಬಳಸಿದ್ರಂದ್ರೆ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ನಡೆದಿದೆ. ಈ ಘಟನೆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಕಾರ್ಮಿಕ ಇಲಾಖೆ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನಂತರ ಅಲ್ಲಿನ ಸ್ಥಳೀಯ ಉಸ್ತುವಾರಿ ಸಚಿವರು ಪ್ರತಿಕ್ರಿಯೆ ಕೊಟ್ಟು ಬೇರೆ ಬೇರೆ ಎಲ್ಲ ಸರ್ಕಾರವೇ ಅದನ್ನು ಕೈಗೆತ್ತಿಕೊಂಡು ಸರ್ಕಾರ ವತಿಯಿಂದ ಇಂಥ ಘಟನೆ ನಡೀಬಾರ್ದು ಅಂತೇಳಿ ಆ ಘಟನೆಗೆ ಏನು ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡಿ ಅದರ ಮುಖಾಂತರ ಬೇರೆ ಬೇರೆ ಸಂಘಟನೆಗಳು ಅದಕ್ಕೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ನಮ್ಮ ಸಂಘಟನೆ ರೂಟ್ಸ್ ಫಾರ್ ಫ್ರೀಡಮ್ ಸಂಘಟನೆ ಸಂಸ್ಥಾಪಕರು ಬಂದು ಡಾಕ್ಟರ್ ಗೋಪಾಲ್ ವಿ ರವರು ಹಾಗೂ ಮಹಿಳಾ ಸಂಸ್ಥಾಪಕರು ಡಾಕ್ಟರ್ ರತ್ನಮ್ಮ ಅಂತೇಳಿ ಮತ್ತು ನಮ್ಮ ಸಂಘಟನೆಯ ಎಲ್ಲ ಮುಖಂಡರು ಹೋಗಿ ನಾವು ಅಲ್ಲಿ ಆ ಪ್ರಕರಣ ವೀಕ್ಷಣೆ ಮಾಡಿದಾಗ ಅದು ಜೀತ ಪದ್ಧತಿಗೆ ಬರುತ್ತೆ. ಜೀತ ಪದ್ಧತಿ ಅದು ಅನಿಷ್ಟ ಪದ್ಧತಿ 1976 ಇಸ್ವಿಯಲ್ಲಿ ಅದು ಜಾರಿಗೆ ಬಂದಿತ್ತು. ಜೀತ ಪದ್ಧತಿ ನಾಶ ಮಾಡಬೇಕಂತ ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಂಘಟನೆ ಜೀತ ಪದ್ಧತಿ ಬಗ್ಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಥರ ಪ್ರಕರಣಗಳ ಕಂಡು ಬಂದಾಗ ನಾವು ತಕ್ಷಣಕ್ಕೆ ಹೋಗಿ ಅವ್ರಿಗೆ ಏನು ಜೀತ ಪದ್ಧತಿ ಕಾನೂನು ಅಡಿಯಲ್ಲಿ SOP ಏನು 2005 ಇತ್ತೀಚೆಗೆ ಬಂದಿದ್ದು SOP ಪ್ರಕಾರ ಏನು ಅದು ಕೇಂದ್ರ ಸರ್ಕಾರದ 21 ಪ್ರಶ್ನಾವಳಿ ಮುಖಾಂತರ ಅದು ಜೀತ ಪದ್ಧತಿಗೆ ಬರುತ್ತಾ ಅಥವಾ ಕೂಲಿಗೆ ಬರುತ್ತಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನಾವಳಿ ಮುಖಾಂತರ ಅಧಿಕಾರಿಗಳು ಸರ್ಕಾರದೊಂದಿಗೆ ನಾವು ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ಕೊಂಡು ಬಿಡುಗಡೆ ಪತ್ರ ಕೊಡಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವಿಚಾರದಲ್ಲಿ ಹೋಗಿ ಅಲ್ಲಿ ತನಿಖೆ ಮಾಡಿ ಮಾನ್ಯ ಉಪವಿಭಾಗ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿ ಅಧಿಕಾರಿಗಳು ನಮಗೆ ಸಂಘಟನೆಗೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಸೂಕ್ಷ್ಮವಾಗಿ ತನಿಖೆ ಮಾಡಿ ಇದು ಜೀತ ಪದ್ಧತಿಗೆ ಬರುತ್ತೆ ಅಂತೇಳಿ ನಾವು ನಮ್ಮ ಸಂಘಟನೆಯಿಂದ ಆ 3 ಮಂದಿಗೆ ಜೀತದಾಳುಗಳ ಬಿಡುಗಡೆ ಮುಕ್ತಿ ಪತ್ರ ಅಂತೇಳಿ ನಮ್ಮ ಮಾನ್ಯ ಉಪವಿಭಾಗ ಅಧಿಕಾರಿಗಳಿಂದ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಮಹಿಳಾ ಅಧ್ಯಕ್ಷರ ಮುಖಾಂತರದಿಂದ ನಮ್ಮ ಸಂಘಟನೆಯವರೆಲ್ಲ ಸೇರಿ ಈ 3 ಮಂದಿ ಜೀತ ಮುಕ್ತರಿಗೆ ನ್ಯಾಯ ಕೊಡಿಸಿ ಬಿಡುಗಡೆ ಪತ್ರ ಕೊಡಿಸಿ ಅವರಿಗೆ ಏನು ಸರ್ಕಾರದಿಂದ ಪುನರ್ವಸತಿ ಸಮಗ್ರ ಪುನರ್ವಸತಿ ಸಿಗಬೇಕು ಅದನ್ನು ಸರ್ಕಾರ ವತಿಯಿಂದ ಒದಗಿಸಿಕೊಳ್ಬೇಕು ಅಂತೇಳಿ ಅಧಿಕಾರಿಗಳ ಮುಖಾಂತರ ಗಮನಕ್ಕೆ ತಂದು ಅವರಿಗೆ ನ್ಯಾಯ ಒದಗಿಸುವ ಕೆಲಸ ಈ ದಿನ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಬಂಧುಗಳು.